ಮಾಯಾಂಕ್ ಅಗರ್ವಾಲ್ ನ ರಿಟೈನ್ ಮಾಡೋದು ಅದು ನೋ ಬ್ರೈನರ್ ಕ್ಯಾಪ್ಟನ್. ಈಗ ನೀವ್ ಹೇಳ್ಬಿಟ್ರಿ ಶುಭಾಂಗ್ ಹೆಗ್ಡೆ ವೈಸ್ ಕ್ಯಾಪ್ಟನ್ ಅಂತ, ಅಗೈನ್ ಅದ್ರಲ್ಲೇನು ಡಿಬೇಟ್ ಇಲ್ಲ. ಓಕೆ, ಯಾತಕ್ಕೆ MG ನವೀನ್ ಹಾಗೂ ಸೂರಜ್ ಅಹುಜಾನ ರಿಟೈನ್ ಮಾಡಿದ್ರಿ ನೀವು? MG ನೀವು ನೋಡಿರ್ಬೋದು, ಲಾಸ್ಟ್ ಇಯರ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾನೇ ಇಂಪ್ಯಾಕ್ಟ್ ಮಾಡಿದ್ದಾರೆ. ಟೀಮ್ ಒಂದು ಫೈನಲ್ಸ್ ಬಂದು ಆ ತರ ಒಂದು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒನ್ ಆಫ್ ದ ಕ್ಯಾಂಡಿಡೇಟ್ಸ್ ಅವರು. MG ನವೀನ್ ವಿತ್ ದ ಬಾಲ್, ನ್ಯೂ ಬಾಲ್ ಅವ್ರು ಏನ್ ಮಾಡಿದ್ರು, ಆಮೇಲೆ ಡೆತ್ ಅಲ್ಲಿ ಎಷ್ಟು ಕಂಟ್ರೋಲ್ ಇತ್ತು ಅವ್ರಿಗೆ ಅವ್ರ ಸ್ಕಿಲ್ ಸೆಟ್ಸ್ ಮೇಲೆ ಅಂತ. ಸೊ ಅದೊಂದು ಫ್ಯಾಕ್ಟರ್ ಏನಂದ್ರೆ, ಇವಾಗ MG at 2.3 lakhs ನಮ್ಗೆ ವಾಪಸ್ ಸಿಗ್ತಾರ ಅನ್ನೋದು ಒಂದು ಡೌಟ್ ಆಯ್ತು, ಅಕಸ್ಮಾತ್ ನಾವು ಅವ್ರನ್ನ ಮಾರ್ಕೆಟ್ ಬಿಟ್ರೆ. ಸೊ ದಟ್ ಈಸ್ ಒನ್ ರೀಸನ್ ನಾವು MG ನ ರಿಟೈನ್ ಮಾಡೋಣ, ಬಿಕಾಸ್ ಈಸ್ ಅನ್ ಆಲ್ರೌಂಡರ್. ಅಂಡ್ ತುಂಬಾ ಜನ ಆಲ್ರೌಂಡರ್ಸ್ ಇಲ್ಲ, ಅಂಡ್ ದಟ್ ಟು ಎಕ್ಸ್ಪೀರಿಯನ್ಸ್ ಆಲ್ರೌಂಡರ್ಸ್ ಇಲ್ಲ ಇದರಲ್ಲಿ ಆಪ್ಷನ್ ಅಲ್ಲಿ. ಸೊ ಅದೊಂದು, ಅಂಡ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್, ನಮ್ಗನ್ಸಿದ್ದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್, ಬಿಕಾಸ್ ಅದಕ್ಕೋಸ್ಕರನೇ ಅವನು ಈ ಕುಡ್ ಏಬಲ್ ಟು ಡೆಲಿವರ್ ಥ್ರೂ ಔಟ್ ದ ಸೀಸನ್. ಅಂದ್ರೆ 15 ಮ್ಯಾಚಸ್ ಅಥವಾ 12 ಅಥವಾ 15 ಮ್ಯಾಚಸ್ ಏನ್ ಆಡಿದ್ವಿ ಲಾಸ್ಟ್ ಇಯರ್, ಅದನ್ನ ಅಷ್ಟನ್ನು ಅವನು ಒಂದು ಕಂಟ್ರೋಲ್ಡ್ ಆಗಿ ಅಂಡ್ ಟೋಟಲ್ ಕಂಟ್ರೋಲ್ ಇತ್ತು ಅವನ್ ಗೇಮ್. ಸೊ ಅದನ್ನ ನೋಡಿ ಅವನ್ನ ಬಿಟ್ರೆ ನಮ್ಗೆ ಇದು ಆಪ್ಷನ್ ಅಲ್ಲಿ ಅದೇ ರೇಟ್ ಸಿಗಲ್ಲ, ಅಥವಾ ಬೇರೆ ಟೀಮ್ಸ್ ಡೆಫಿನೆಟ್ಲಿ ಅವನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಅವನ್ನ ರಿಟೈನ್ ಮಾಡಿದ್ವಿ. ನೆಕ್ಸ್ಟ್ ಸೂರಜ್ ಅಹುಜಾ, ನೀವು ನೋಡಿದಿರಲ್ಲ 2-3 ಇಯರ್ಸ್ ಇಂದ ಏನ್ ಇಂಪ್ಯಾಕ್ಟ್ ಮಾಡಿದಾರೆ ನಮ್ ಟೀಮ್ಗೆ ಅಂತ. ಅಂಡ್ ಒಂಥರ ವೆರಿ ಡೈನಾಮಿಕ್ ಪ್ಲೇಯರ್, ಅಂಡ್ ಸಖತ್ ಒಂಥರ ವರ್ಕ್ ಎಥಿಕ್ಸ್ ಇದೆ, ಅಂಡ್ ಸಖತ್ ಡಿಸಿಪ್ಲಿನ್, ಅಂಡ್ ಒಂಥರ ಈಸ್ ಆಲ್ವೇಸ್ ಆನ್ ಫೈರ್. ಒಂಥರ ನನ್ಗೆ ನಾನು ಗೆಲ್ಸ್ಬೇಕು ಅನ್ನೋದೇ ಒಂದು ಇಂಟೆಂಟ್ ಇಂದ ಆಡ್ತಾ ಇರ್ತಾರೆ, ಅಂಡ್ ಎಸ್ ಡೆಲಿವರ್ಡ್ ಇನ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್. ಅಂಡ್ ವಿ ಡಿಂಟ್ ವಾಂಟ್ ಟು ಲೂಸ್ ಔಟ್ ಪ್ಲೇಯರ್ ಲೈಕ್ ದಟ್. ಸೂರಜ್ ಅಂತವ್ರನ್ನ ನಾವು ಮಿಸ್ ಮಾಡಕ್ಕೆ ಒಂದು ಇದಿರ್ಲಿಲ್ಲ. ಅಟ್ ದ ಸೇಮ್ ಟೈಮ್ ಅವರು ನೀವು ಪರ್ಚೇಸ್ ಮಾಡೋ ರೇಟ್ ನೀಡಿದ್ರೆ 1 lakh ಆಗುತ್ತೆ. ಸೊ ನಮ್ ಪರ್ಸ್ ನಾವು ತುಂಬಾ ಜಾಸ್ತಿ ಇರುತ್ತೆ ಅವನ್ನ ರಿಟೈನ್ ಮಾಡೋದು ಅಂತ. ಸೊ ವೇರಿಯಸ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿತ್ತು, ಅಂಡ್ ಸೂರಜ್ ಅಬ್ಸಲ್ಯೂಟ್ಲಿ ಒಂಥರ ಜಮ್ ನಮ್ಗೆ ಟೀಮ್ಗೆ ಒಂದು ಒಂಥರ ಅಸೆಟ್ ಇದ್ದಂಗೆ. ಸೊ ಅದನ್ನ ಅವನ್ನ ರಿಟೈನ್ ಮಾಡಿದ್ವಿ.